ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಕರ ರಾಶಿ ಮಕರ ಲಗ್ನ ಮೇ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಮಕರ ರಾಶಿಯವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನ ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಶನೈಶ್ಚರ ಧನಾಧಿಪತಿಯಾಗಿ ನಿಮ್ಮ ಧನಸ್ಥಾನ ಸುಖ ಸೌಕರ್ಯಗಳ ಸ್ಥಾನದಲ್ಲಿದ್ದಾನೆ. ಶನೈಶ್ಚರದಿಂದ ಉತ್ತಮವಾದಂತಹ ಫಲವನ್ನ ನಿರೀಕ್ಷೆ ಮಾಡಬಹುದು. ಜೊತೆಗೆ ಮಂಗಳ, ರಾಹು ಮತ್ತೆ ಬುಧ ತೃತೀಯ ಸ್ಥಾನದಿಂದ ಸಂಚಾರ, ಈ ಮೂರು ಗ್ರಹಗಳಿಂದಲೂ ಕೂಡ ತುಂಬಾ ಉತ್ತಮವಾದ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಬರುವಂತಹ ತಿಂಗಳಲ್ಲಿ ರವಿ ತನ್ನ ಉಚ್ಚ ಸ್ಥಾನದಲ್ಲಿ ಸಂಚಾರ ಆಗ್ತದಾನೆ, ಕೆಲವೊಂದು ಮಿಶ್ರ ಫಲ ಕೊಡ್ತಾನೆ. 11ನೇ ತಾರೀಕಿನ ನಂತರ ಬುಧನು ಕೂಡ ನಿಮ್ಮ ಚತುರ್ಥ ಸ್ಥಾನಕ್ಕೆ ಸಂಚಾರ ಮಾಡ್ತಾನೆ. ಇಲ್ಲಿ ಬುಧನಿಂದ ನಿಮಗೆ ಆದಾಯದ ಮೂಲಗಳಲ್ಲಿ ಸ್ವಲ್ಪ ವೃದ್ಧಿ ಮಾಡುವಂತ ಅವಕಾಶಗಳು ಕೂಡ ಕೊಡ್ತಾನೆ. ಶುಕ್ರನು ಕೂಡ ನಿಮ್ಮ ಸುಖ ಸೌಕರ್ಯಗಳ ಸ್ಥಾನದಲ್ಲಿ ಇರೋದ್ರಿಂದ ಸುಮಾರಷ್ಟು ವಿಚಾರಗಳಲ್ಲಿ ಅನುಕೂಲಗಳಿದೆ. ತಿಂಗಳ 2 ವಾರಗಳ ನಂತರ ನಿಮಗೆ ಈ ಬರುವಂತ ತಿಂಗಳಲ್ಲಿ ಗುರು ಮತ್ತೆ ನಿಮಗೆ ರವಿ ಪಂಚಮ ಸ್ಥಾನದಲ್ಲಿ ಸಂಪೂರ್ಣವಾದಂತಹ ಗುರುಬಲ ಮಕರ ರಾಶಿ ಮಕರ ಲಗ್ನದವರಿಗೆ ಈ ಮೇ 1ನೇ ತಾರೀಕಿನಿಂದ ಗುರುಬಲ ವೃದ್ಧಿ ಆಗ್ತದೆ. ಜೊತೆಗೆ ಗುರು, ರವಿ ಮತ್ತೆ ಶುಕ್ರ ಈ ಮೂರು ಗ್ರಹಗಳು ತಿಂಗಳ ಕೊನೆಯ ವಾರದಲ್ಲಿ ಅದ್ಭುತವಾದಂತಹ ಯೋಗಗಳು ಕೂಡ ಕೊಡುತ್ತೆ. ಆದ್ರೆ ಕೆಲವೊಂದು ಎಚ್ಚರಿಕೆಯನ್ನು ಕೂಡ ವಹಿಸ್ಕೋಬೇಕಾಗತ್ತೆ ಮಕರ ರಾಶಿ ಮಕರ ಲಗ್ನದವರು. ಯಥಾಸ್ಥಿತಿ ಕೇತು ಭಾಗ್ಯ ಸ್ಥಾನದಲ್ಲಿ ಈ ಬರುವಂತಹ ತಿಂಗಳು ಮಿಶ್ರ ಫಲವನ್ನ ಕೊಡ್ತಿದ್ದಾನೆ. ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ನೋಡಿ ಬರುವಂತ ತಿಂಗಳಲ್ಲಿ, ತುಂಬಾನೇ ಹೋರಾಟ ಮಾಡುವಂತದ್ದಾಗಿರ್ಬೋದು, ಪೈಪೋಟಿ ಆಗಿರ್ಬೋದು, ಕಾಂಪಿಟೇಷನ್ ಅಲ್ಲಿ ಗೆಲುವು ಮಾಡ್ಬೇಕನ್ನೋಂಥ ಮಾನಸಿಕ ಸ್ಥಿತಿ ಇರುತ್ತೆ. ಪ್ರತಿ ಸಮಸ್ಯೆಯನ್ನು ಎದುರಿಸಿ ಅದನ್ನ ಗೆಲ್ಲುವಂತಹ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ತುಂಬಾನೇ ಸೆಲ್ಫ್ ಕಾನ್ಫಿಡೆನ್ಸ್ ನಲ್ಲಿ ತುಂಬಾ ಉತ್ತಮವಾಗಿರುತ್ತೆ. ಜೊತೆಗೆ ಸ್ವಾಭಿಮಾನಿಗಳಾಗಿರ್ತಾರ, ಯಾರ ಕಡೆಯಿಂದ ಯಾವ್ದು ಮಾತು ಅನಿಸ್ಕೊಳ್ಳದೆ ಇರುವಂತಹ ಮಾನಸಿಕ ಸ್ಥಿತಿ ನಿಮ್ಮಲ್ಲಿರುತ್ತೆ. ಜೊತೆಗೆ ಈಗ ಗುರುವಿನ ಬಲ ವೃದ್ಧಿ ಆಗೋದ್ರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ನಲ್ಲಿ ಒಂದು ಅಭಿವೃದ್ಧಿಯನ್ನ ನೋಡುವಂತದ್ದಾಗಿರ್ಬೋದು, ಇಂಥ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ನೋಡುವಂತಹ ತಿಂಗಳಾಗಿರುತ್ತೆ. ನಿಮ್ಮ ಆರೋಗ್ಯ ಹೇಗಿರುತ್ತೆ ನೋಡಿ, ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುವಂತ ಅವಕಾಶಗಳಿದೆ. ತಿಂಗಳ ಮೊದಲ 2 ವಾರಗಳಲ್ಲಿ ಆರೋಗ್ಯದಲ್ಲಿ ಏರುಪೇರುಗಳನ್ನ ನೋಡುವಂತದ್ದಿರುತ್ತೆ. ರಕ್ತಕ್ಕೆ ಸಂಬಂಧಪಟ್ಟಂತ ದೋಷಗಳಾಗಿರ್ಬೋದು, ಪಿತ್ತ ಪ್ರಕೋಪ ಆಗಿರ್ಬೋದು, ಮತ್ತೆ ತಲೆ ಸುತ್ತು ಆಗಿರ್ಬೋದು, ಮತ್ತೆ ಮಾನಸಿಕ ಒತ್ತಡ, ಸ್ಟ್ರೆಸ್ಗೆ ರಿಲೇಟೆಡ್ ಸಮಸ್ಯೆಗಳನ್ನ ಜಾಸ್ತಿ ನೋಡುವಂತಹ ಸಾಧ್ಯತೆ ಬರುವಂತಹ ತಿಂಗಳಿರುತ್ತೆ. ಶುಕ್ರ ಯಾವಾಗ ನಿಮ್ಮ ಪಂಚಮ ಸ್ಥಾನಕ್ಕೆ ಸಂಚಾರ ಆಗ್ತದೆ, ಇದ್ದಂತಹ ರೋಗಗಳ ಮೇಲೆ ಹತೋಟಿ, ಸಂಪೂರ್ಣವಾಗಿ ಗುಣಮುಖರಾಗುವಂತಹ ಅವಕಾಶಗಳಿದೆ. ಆದರೆ ಹೃದಯಕ್ಕೆ ಸಂಬಂಧಪಟ್ಟಂತದ್ದು ಮತ್ತೆ ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷಗಳಲ್ಲಿ ಏರುಪೇರುಗಳಾಗುವಂತದ್ದಿರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನೋಡಿ, ನಿಮ್ಮ ಹಣಕಾಸಿನ ವಿಚಾರ ಹೇಗಿರುತ್ತೆ, ಹಣಕಾಸಿನ ವಿಚಾರದಲ್ಲಿ ಬರುವಂತಹ ತಿಂಗಳಲ್ಲಿ ವೃದ್ಧಿಯನ್ನ ನೋಡುವಂತಹ ಅವಕಾಶಗಳಿದೆ. ಮೊದಲ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಆದಾಯ ಬರುವಂತದ್ರಲ್ಲಿ ವಿಳಂಬಗಳಾದ್ರೂ ಕೂಡ ಅದಾದ ನಂತರ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಆದಾಯದ ಮಾರ್ಗಗಳು, ಹೊಸ ಹೊಸ ಮಾರ್ಗಗಳು, ಬುಧ ಯಾವಾಗ ನಿಮಗೆ ಚತುರ್ಥ ಸ್ಥಾನಕ್ಕೆ ಹೋಗ್ತಾನೆ, ಆದಾಯದ ಮೂಲಗಳಾಗಿರ್ಬೋದು, ಹೊಸ ಮಾರ್ಗಗಳಾಗಿರ್ಬೋದು, ಅದರಿಂದ ಲಾಭವನ್ನು ನೋಡುವಂತದ್ದಾಗಿರುತ್ತೆ. ಭೂಮಿಯ ಮೇಲಿಂದ ಬರುವಂತಹ ಲಾಭಗಳಾಗಿರ್ಬೋದು, ಕನ್ಸ್ಟ್ರಕ್ಷನ್ ಇಂದ ಬರುವಂತದ್ದಾಗಿರ್ಬೋದು, ಮತ್ತೆ ವ್ಯಾಪಾರದಲ್ಲಿ ಲಾಭಗಳನ್ನ ನೋಡುವಂತದ್ದಿರುತ್ತೆ. ಮುಖ್ಯವಾಗಿ ಶಾರ್ಟ್ ಇನ್ವೆಸ್ಟ್ಮೆಂಟ್ ಯಾರು ಮಾಡಿರ್ತಾರೆ ಅಂತವರಿಗೆ ಉತ್ತಮವಾದಂತಹ ಫಲವನ್ನ ನಿರೀಕ್ಷೆ ಮಾಡುವಂತದ್ದಿರುತ್ತೆ. ಮತ್ತೆ ಕ್ರಯ ವಿಕ್ರಯದಲ್ಲಿ ಉತ್ತಮವಾದಂತಹ ಲಾಭ, ಯಾರು ಶಾರ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭ ಮಾಡ್ಬೇಕಂತಿರ್ತಾರೋ, ಮತ್ತೆ ಯಾರು ರೀಸೇಲ್ ಮಾಡೋದಾಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇರ್ತಾರೆ ಅಂತವರಿಗೆ ಆದಾಯದ ಮಾರ್ಗಗಳು ಬರುವಂತಹ ತಿಂಗಳಲ್ಲಿ ಚೆನ್ನಾಗಿರುತ್ತೆ. ಜೊತೆಗೆ ಮಂಗಳ ಮತ್ತು ರಾಹು ನಿಮ್ಮ ತೃತೀಯ ಸ್ಥಾನದಲ್ಲಿ ತುಂಬಾನೇ ಶಾರ್ಟ್ ಕಟ್ ರೂಟ್ ಇಂದ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಒಂದು ಹಂತಕ್ಕೆ ಸಪೋರ್ಟ್ ಮತ್ತೆ ನಿಮಗೆ ಸಕ್ಸಸ್ ಕೂಡ ಸಿಗುವಂತದ್ದಿರುತ್ತೆ. ಆದ್ರೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಯಾವ ಮಾರ್ಗವಾದರೂ ಸರಿ ಕಾರ್ಯವನ್ನ ಸಫಲತೆ ಮಾಡುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಸ್ವಲ್ಪ ಅಡಿಕ್ಷನ್ಗೂ ಕೂಡ ಬೀಳುವಂತ ಸಾಧ್ಯತೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಕೆಲವೊಂದ್ಸರಿ ಆ ತರದಲ್ಲಿ ನಿರ್ಧಾರಗಳನ್ನ ತಪ್ಪಾಗಿ ತಗೊಳ್ಳುವಂತ ಸಾಧ್ಯತೆ ಇರುತ್ತೆ. ಇಲ್ಲಾಂದ್ರೆ ಕೆಲವೊಂದ್ಸರಿ ವಿಳಂಬದಿಂದ ನಿರ್ಧಾರಗಳು ತಗೊಳ್ಳದೇ ಇರುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಸ್ವಲ್ಪ ನಿಮ್ಮ ಒಂದು ಕುಟುಂಬದವರಾಗಿರ್ಬೋದು, ಮಿತ್ರರ ಜೊತೆಗೆ ಸಲಹೆ ಮಾಡಿಕೊಂಡು ನಿರ್ಧಾರವನ್ನ ತಗೊಂಡ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತೆ ಪ್ರಗತಿಯನ್ನ ನೋಡುವಂತ ಅವಕಾಶಗಳಿದೆ. ಜೊತೆಗೆ ನೋಡಿ, ನಿಮಗೆ ಒಂದು ಗುರು ಪಂಚಮ ಸ್ಥಾನದಿಂದ ಸಂಚಾರ ಆಗ್ತದೆ. ಸಂಪೂರ್ಣವಾದಂತಹ ಗುರುಬಲ ಇದೆ ನಿಮಗೆ. ನಿಮ್ಮ ಒಂದು ಆರೋಗ್ಯದಲ್ಲಾಗಿರ್ಬೋದು, ನಿಮ್ಮ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಸುಮಾರಷ್ಟು ದಿವಸಗಳಿಂದ ನಡೆದಂತ ಯಾವ್ದಾದ್ರು ಲೀಗಲ್ ಮ್ಯಾಟರ್ಸ್ ಆಗಿರ್ಬೋದು, ಸಮಸ್ಯೆಗಳಾಗಿದೆ, ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ ಅಂತ ಯೋಚನೆ ಮಾಡಿದ್ರೆ ಅಂತವರಿಗೆ ಗುರುವಿನ ಬಲ ವೃದ್ಧಿ ಆದ ತಕ್ಷಣ ನಿಮಗೆ ಸಪೋರ್ಟ್ ಬರುತ್ತೆ. ನಿಮ್ಮಲ್ಲಿ ಸಹಕಾರದ ಕೊರತೆ ಇತ್ತಲ್ಲ, ಇವಾಗ ಸಹಕಾರ ಸಿಗುವಂತದ್ದಾಗಿರ್ಬೋದು, ಅನ್ಯ ಮಾರ್ಗದಿಂದ ಅವಕಾಶಗಳು ಬರುವಂತದ್ದಾಗಿರ್ಬೋದು, ಉಚಿತವಾದಂತಹ ಮಾರ್ಗದರ್ಶಕರು ನಿಮಗೆ ಮಾರ್ಗದರ್ಶನ ಮಾಡುವಂತಹ ಯೋಗಗಳು ಕೂಡ ಬರುತ್ತೆ. ಸೊ ರವಿ ಕೂಡ ಪಂಚಮ ಸ್ಥಾನದಲ್ಲಿ ಹೋಗ್ತಾನೆ. ಆದ್ರೆ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಈ ಬರುವಂತಹ ತಿಂಗಳಲ್ಲಿ ಮುಖ್ಯವಾಗಿ 2 ವಾರಗಳ ನಂತರ ಯಾರು ಮಕ್ಕಳ ಬಗ್ಗೆ ಗಮನ ಕೊಡಬೇಕು, ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಯಾರು ಗರ್ಭಿಣಿ ಇರ್ತಾರೆ ಅವರಿಗೆ ಸ್ವಲ್ಪ ತೊಂದರೆ ತಾಪತ್ರೆಗಳಾಗುವಂತಹ ಸಮಸ್ಯೆಗಳನ್ನ ನೋಡುವಂತಹ ಸಾಧ್ಯತೆಗಳಿದೆ. ಸೊ ಹಾಗಾಗಿ
ರವಿ ಗುರು ಅಷ್ಟಮಾಧಿಪತಿಯಾಗಿ ಪಂಚಮದಲ್ಲಿದ್ದಾಗ ಅಡೆತಡೆಗಳು, ಸಮಸ್ಯೆಗಳು, ಒಂದಲ್ಲ ಒಂದು ರೀತಿಯಲ್ಲಿ ಒತ್ತಡಗಳಿರುತ್ತೆ. ಈ ಬರುವಂತಹ ತಿಂಗಳಲ್ಲಿ ಹಣಕಾಸಿನಲ್ಲಿ ಸಾಲ ಸಿಗದೇ ಇರುವಂತಹ ಒಂದು ಸಮಸ್ಯೆ ಇರುತ್ತೆ. ಆದರೆ ಹಿಂದೆ ಮಾಡಿದಂತ ಪ್ರಯತ್ನಕ್ಕೆ ಅನುಕೂಲಗಳಿರುತ್ತೆ. ಸಾಲ ತೀರಿಸುವಂತಹ ಯೋಗಗಳಿದೆ. ಸಾಲ ಕೊಡುವಂತಹ ಒಂದು ಮಾನಸಿಕ ಸ್ಥಿತಿ ಆಗಿರ್ಬೋದು, ಅದಕ್ಕೆ ಬೇಕಾದಂತಹ ಅವಕಾಶಗಳು ನಿಮಗೆ ಒದಗಿ ಬರುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಈ ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ಮಕರ ರಾಶಿ, ಮಕರ ಲಗ್ನದವರಿಗೆ ಅನುಕೂಲಗಳನ್ನು ನೋಡುವಂತದ್ದಿದೆ. ಉದ್ಯೋಗದಲ್ಲಿ ಬದಲಾವಣೆಗಳನ್ನ ಮಾಡುವಂತದ್ದಾಗಿರ್ಬೋದು, ನಿಮ್ಗೆ ಇಷ್ಟಾರ್ಥಗಳ ಸಿದ್ಧಿ ಆಗುವಂತದ್ದಿರುತ್ತೆ. ಯಾರು ಉದ್ಯೋಗ ಬದಲಾವಣೆ ಮಾಡ್ಬೇಕಂತಿರ್ತೀರಾ ಅಂತವರಿಗೆ ಹೊಸ ಅವಕಾಶಗಳಾಗಿರ್ಬೋದು, ನೀವು ಇಷ್ಟ ಇದ್ದ ಕಡೆಗೆ ನಿಮಗೆ ಅವಕಾಶಗಳು ಒದಗಿ ಬರುವಂತದ್ದಾಗಿರ್ಬೋದು. ಯಾರು ಮುಖ್ಯವಾಗಿ ಗೌರ್ಮೆಂಟ್ ಅಲ್ಲಿ ಇದ್ದಾರೆ ಅಂತವರಿಗೆ ಅವರಿಗೆ ಟ್ರಾನ್ಸ್ಫರ್ಸ್ ಆದ್ರೂ ಕೂಡ ಅವರ ಇಚ್ಛೆಯಂತಾನೆ ಅದಕ್ಕೆ ಅನುಕೂಲಗಳಾಗುವಂತಹ ಯೋಗಗಳಿದೆ. ಸೊ ಹಾಗಾಗಿ ಉತ್ತಮವಾದಂತಹ ಯೋಗಗಳಿದೆ. ಆದ್ರೆ ಒಂದು ಗಮನದಲ್ಲಿಡಬೇಕು, ಮುಖ್ಯವಾಗಿ ನೀವು ಯಾವುದೋ ಒಂದು ಹವ್ಯಾಸಕ್ಕೆ, ಚಟಕ್ಕೆ ದಾಸರಾಗುವಂತಹ ಸಾಧ್ಯತೆಗಳಿರುತ್ತೆ. ಅದರಿಂದ ಆಚೆ ಬರೋದು ಸ್ವಲ್ಪ ಕಷ್ಟ. ಬೆಟ್ಟಿಂಗ್ ಆಗಿರ್ಬೋದು, ಗ್ಯಾಮ್ಲಿಂಗ್ ಆಗಿರ್ಬೋದು, ಶಾರ್ಟ್ ಇನ್ವೆಸ್ಟ್ಮೆಂಟ್ ಇಂದ ಗೇನ್ ಮಾಡೋದಾಗಿರ್ಬೋದು, ಇಂಥದ್ರಿಂದ ಸ್ವಲ್ಪ ಮಟ್ಟಿಗೆ ದೂರ ಇರಬೇಕಾಗುತ್ತೆ. ಇಲ್ಲಾಂದ್ರೆ ಅಲ್ಲಿ ನಷ್ಟಗಳಾಗುವಂತಹ ಸಾಧ್ಯತೆ ಇದೆ. ಮದುವೆ ವಿಚಾರ, ಶುಭ ಸಮಾಚಾರಗಳಾಗಿರ್ಬೋದು, ಈ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಅನುಕೂಲಗಳಿದೆ. ಪತ್ನಿಯ ಸಹಕಾರ, ಸಪೋರ್ಟ್ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಸದಾಕಾಲ ಸಿಗೋದಿದೆ. ಯಾರಿಗೆ ಹೊಸ ವ್ಯಾಪಾರ ವ್ಯವಹಾರಗಳು ಮಾಡಬೇಕು, ಹೊಸ ಒಂದು ಒಪ್ಪಂದಗಳನ್ನ ಮಾಡ್ಕೋಬೇಕು ಅನ್ನೋರಿಗೆ ಶುಭ ಸಮಯ ಈಗ ಸ್ಟಾರ್ಟ್ ಆಗ್ತಿದೆ. ನೀವು ಹೊಸ ಕಾರ್ಯಗಳೆಲ್ಲ ತಗೊಂಡು ಅದನ್ನ ನೀವು ಮುಂದುವರಿಸುವುದರಲ್ಲಿ ಒಳ್ಳೆಯ ಕಾಲ ಮತ್ತೆ ಒಳ್ಳೆಯ ಸಮಯ ಕೂಡ ಇವಾಗ. ಅದರ ಜೊತೆಗೆ ವ್ಯಾಪಾರ ವ್ಯವಹಾರಗಳು ಯಾರ್ದು ನಿಂತಿತ್ತು ಎಷ್ಟು ದಿವಸದವರೆಗೆ, ಅದರಲ್ಲಿ ವೃದ್ಧಿಯನ್ನು ನೋಡುವಂತಹ ಅವಕಾಶಗಳಿದೆ. ಹೊಸ ತರದ ವ್ಯಾಪಾರಗಳು ಆರಂಭ ಮಾಡುವಂತಹ ಯೋಗಗಳು, ಸಹಕಾರ, ಸಪೋರ್ಟ್ ಮತ್ತೆ ಹಳೆ ಗ್ರಾಹಕರು ನಿಮಗೆ ಮತ್ತೆ ಕನೆಕ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಂಡು ಆ ಕಾಲವನ್ನು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಕಳೆದುಕೊಂಡಂತ ವ್ಯವಹಾರ ಆಗಿರ್ಬೋದು, ಮತ್ತೆ ಬಿಸ್ನೆಸ್ ಇರ್ಬೋದು, ಅದರಲ್ಲಿ ಮತ್ತೆ ಮರುವಾಗಿ ನೀವು ಮತ್ತೆ ಅದನ್ನ ಎಸ್ಟಾಬ್ಲಿಷ್ ಮಾಡುವುದರಲ್ಲಿ ಅನುಕೂಲಗಳನ್ನು ನೋಡುವಂತ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ನೋಡಿ, ಮುಖ್ಯವಾಗಿ ಮಂಗಳ ನಿಮ್ಗೆ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಪ್ರತಿಯೊಂದು ಯೋಜನೆಗಳೆಲ್ಲ ಕೈಗೆತ್ತಿಕೊಂಡಂತ ಯೋಜನೆಗಳು ಲಾಭ ಆಗುತ್ತೆ. ಮತ್ತೆ ನೀವು ಅಂದುಕೊಂಡಂತಹ ನಿಟ್ಟಿನಲ್ಲಿನೇ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ನೀವು ಮಾಡಿದಂತಹ ಪ್ಲಾನಿಂಗು ಅದೆಲ್ಲ ಕೂಡ ಸಕ್ಸಸ್ ಕಡೆಗೆ ಹೋಗುವಂತಹ ಸಾಧ್ಯತೆ ಇರುತ್ತೆ. ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಲೀಗಲ್ ಮ್ಯಾಟರ್ಸ್ ಆಗಿರ್ಬೋದು, ಇದೆಲ್ಲ ಕೂಡ ಬಗೆಹರಿಸುವಂತಹ ಸಮಯ. ಗುರುಬಲ ಬಂದ ಮೇಲೆ ನಿಮಗೆ ಕಾಂಪ್ರಮೈಸ್ಗೆ ಬರ್ತಾರೆ ಎದುರಿನ ವ್ಯಕ್ತಿಗಳಾಗಿರ್ಬೋದು. ಯಾವ್ದಾದ್ರು ಕೋರ್ಟ್ ಕಚೇರಿ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ವಿಚಾರದಲ್ಲಿ ಇಷ್ಟು ದಿವಸ ಯಾವುದೇ ರೀತಿಯ ನಿರ್ಣಾಯಕವಾದಂತ ನಿರ್ಧಾರ ಬರದೇ ಇರೋದ್ರಲ್ಲಿ ಈಗ ಅದು ಪಾಸಿಟಿವ್ ಕಡೆಗೆ ಹೋಗುವಂತ ಯೋಗ ಯಾವಾಗ ಮಕರ ರಾಶಿ, ಮಕರ ಲಗ್ನ ಗುರುಬಲ ಬರ್ತಾರೆ. ಸೊ ಹಾಗಾಗಿ ತುಂಬಾ ಉತ್ತಮವಾದಂತಹ ಯೋಗಗಳು ಕೂಡ ಮಕರ ರಾಶಿ ನೋಡುವಂತಿದೆ. ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ಮಧ್ಯಸ್ಥಿಕೆ, ರಾಹು ಮತ್ತೆ ಮಂಗಳ ಬುಧ ಬೇರೆಯವರಿಗೆ ಮಧ್ಯಸ್ಥಿಕೆ ವಹಿಸಿಕೊಂಡು ದುಡ್ಡು ಕಾಸಿನ ವಿಚಾರದಲ್ಲಿ ಅಗ್ರಿಮೆಂಟ್ ಆಗಿರ್ಬೋದು, ಶ್ಯೂರಿಟಿ ಆಗಿರ್ಬೋದು, ಇದರಿಂದ ಸ್ವಲ್ಪ ದೂರ ಉಳಿಬೇಕಾಗತ್ತೆ. ಮತ್ತೆ ಕುಟುಂಬದವರ ಸದಸ್ಯರ ಜೊತೆಗೆ ಮನಸ್ತಾಪಗಳಿರುತ್ತೆ. ಯಾವುದೋ ಒಂದು ಮನಸ್ತಾಪಗಳು ದೊಡ್ಡದಾಗಿ ಮಾಡ್ಕೋಬೇಡಿ. ಆದ್ರೆ ಈ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಕೊಡೋ ತಗೊಳ್ಳೋ ವ್ಯವಹಾರದಲ್ಲಿ ಶ್ಯೂರಿಟಿಯನ್ನ ಇಟ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಅನುಕೂಲಗಳಾಗುವಂತಹ ಯೋಗಗಳಿದೆ. ಏನು ಪರಿಹಾರವನ್ನ ಮಾಡ್ಕೋಬೇಕು ಬರುವಂತ ತಿಂಗಳಲ್ಲಿ? ಮುಖ್ಯವಾಗಿ ಬರುವಂತ ತಿಂಗಳಲ್ಲಿ ನೀವು ಶುಕ್ರನ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಶುಕ್ರವಾರ ಬಿಳಿ ವಸ್ತ್ರ ಜೊತೆಗೆ ಅವರೆಕಾಳನ್ನ ದಾನ ಮಾಡಿ, ಮತ್ತೆ ಶುಕ್ರನಿಗೆ ಕಲಸಕರಿನ ಪ್ರಸಾದ ಮತ್ತೆ ಬಿಳಿ ಪುಷ್ಪದಿಂದ ಪೂಜೆ ಮಾಡೋದ್ರಿಂದ ಶುಕ್ರನ ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ. ಸಾಧ್ಯವಾದರೆ ಶುಕ್ರನ ರತ್ನವನ್ನ ಧಾರಣೆ ಮಾಡಿ, ಡೈಮಂಡ್ ಆಗಿರ್ಬೋದು, ಇಲ್ಲಾಂದ್ರೆ ಜರ್ಕೋನ್ ಆಗಿರ್ಬೋದು, ಬೆಳ್ಳಿಯಲ್ಲಿ ಧಾರಣೆ ಮಾಡೋದ್ರಿಂದ ಶುಕ್ರನ ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ. ಇದರ ಜೊತೆಗೆ ನೀವು ಈಶ್ವರನ ಆರಾಧನೆ ಮಾಡಿ. ಪ್ರತಿ ಸೋಮವಾರ ಈಶ್ವರನಿಗೆ ಕ್ಷೀರಾಭಿಷೇಕ, ಜಲಾಭಿಷೇಕವನ್ನ ಮಾಡೋದ್ರಿಂದ ತುಂಬಾ ಅದ್ಭುತವಾದಂತಹ ಅನುಕೂಲಗಳು, ಮಾನಸಿಕ ಒತ್ತಡ ಮತ್ತೆ ಹಣಕಾಸಿನ ಹರಿವಿನಲ್ಲಿ ಅನುಕೂಲಗಳಾಗುವಂತಹ ಯೋಗಗಳಿದೆ. ಹೇಳಿದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.